ನಮಸ್ತೆ. ರಂಧ್ರಗಳ ಸ್ಥಾನವನ್ನು ಮಾರ್ಕ್ ಮಾಡುವುದು ಮತ್ತು ಡ್ರಾಯಿಂಗ್ ಪ್ರಕಾರ ಲೈನ್ಗಳನ್ನು ಎಳೆಯುವಿಕೆಯ ಕುರಿತ ತರಗತಿಗೆ ನಿಮಗೆ ಸ್ವಾಗತ. ನಾವೀಗ ತರಗತಿಯನ್ನ ಪ್ರಾರಂಭಿಸೋಣ. ಈಗ ನಾವು ಈ ತರಗತಿಯ ಉದ್ದೇಶಗಳನ್ನು ನೋಡೋಣ. ಈ ತರಗತಿ ಪೂರ್ಣಗೊಳ್ಳುವಷ್ಟರಲ್ಲಿ ನೀವು ಈ ಕೆಳಗಿನ ಕೆಲಸಗಳನ್ನು ಮಾಡುವಿರಿ. ಡಿವೈಡರ್ ಬಳಸಿ ಡ್ರಿಲ್ ರಂಧ್ರಗಳು ಅಂಡ್ ರೇಡಿಯಸ್ ಅನ್ನು ಮಾರ್ಕ್ ಮಾಡುವಿರಿ. ಬೀವೆಲ್ ಪ್ರೊಟ್ರಾಕ್ಟರ್ ಬಳಸಿ ಆಂಗ್ಯುಲರ್ ಲೈನ್ಗಳನ್ನು ಮಾರ್ಕ್ ಮಾಡುವಿರಿ. ಮಾರ್ಕಿಂಗ್ ಬ್ಲಾಕ್ ಬಳಸಿ ಸ್ಟ್ರೈಟ್ ಲೈನ್ಗಳನ್ನು ಮಾರ್ಕ್ ಮಾಡುವಿರಿ. ನಾವೀಗ ಅಗತ್ಯವಿರುವ ಟೂಲ್ಗಳನ್ನು ಪಟ್ಟಿ ಮಾಡೋಣ. ಸ್ಟೀಲ್ ರೂಲ್, ಟ್ರೈ ಸ್ಕ್ವೇರ್, ಸ್ಕ್ರೈಬರ್, ಡಿವೈಡರ್ಸ್, ಕ್ಯಾಲಿಪರ್ಸ್, ಮಾರ್ಕಿಂಗ್ ಮೀಡಿಯಾ, ಪಂಚಸ್, ಬಾಲ್ ಪೀನ್ ಹ್ಯಾಮರ್, bevel protractor, surface plate, angle plate, universal surface gauge. ಸ್ಟೀಲ್ ರೂಲ್ ಬಳಸಿ ರಾ ಮೆಟೀರಿಯಲ್ನ ಗಾತ್ರವನ್ನು ಪರೀಕ್ಷಿಸಿ. ಫ್ಲಾಟ್ ರಫ್ ಫೈಲ್ ಮೂಲಕ ಸ್ಕೇಲಿಂಗ್ ತೆಗೆಯಿರಿ. ಫ್ಲಾಟ್ ಬಸ್ಟೆಡ್ ಫೈಲ್ನಿಂದ ವರ್ಕ್ ಪೀಸ್ನ ಎಲ್ಲ 6 ಫೇಸಸ್ ಅಥವಾ ಸೈಡ್ಗಳನ್ನು ಫೈಲ್ ಮಾಡಿ. ವರ್ಕ್ ಪೀಸ್ ಅನ್ನು ಮಾರ್ಕ್ ಮಾಡಿದ ನಂತರ ಪ್ಲಸ್ ಅಥವಾ ಮೈನಸ್ 0.5 mm ಮೇಂಟೈನ್ ಮಾಡಿ ವರ್ಕ್ ಪೀಸ್ ಅನ್ನು ಸ್ಮೂತ್ ಅಥವಾ ಡೆಡ್ ಸ್ಮೂತ್ ಫೈಲ್ನಿಂದ ಅಗತ್ಯವಿರುವ ಗಾತ್ರ 70x45x9 mm ಗೆ ಫೈಲ್ ಮಾಡಿ. ಅಳತೆಗಳನ್ನು ಖಾತ್ರಿಪಡಿಸಿಕೊಳ್ಳಲು ಈಗ ವರ್ನಿಯರ್ ಕ್ಯಾಲಿಪರ್ಸ್ ಅಥವಾ ಹೈಟ್ ಗೇಜ್ ಬಳಸಿ ವರ್ಕ್ ಪೀಸ್ ಅನ್ನು ಅಳತೆ ಮಾಡಿ. ಇಲ್ಲಿ ತೋರಿಸಿರುವಂತೆ ಟ್ರೈ ಸ್ಕ್ವೇರ್ ಬಳಸಿ ವರ್ಕ್ ಪೀಸ್ನ ಎಲ್ಲಾ ಫೇಸಸ್ಗಳ ಸ್ಕ್ವೇರ್ನೆಸ್ ಮತ್ತು ಫ್ಲಾಟ್ನೆಸ್ ಅನ್ನು ಖಾತ್ರಿಪಡಿಸಿಕೊಳ್ಳಿ. ಈಗ ಸರ್ಫೇಸ್ ಟೇಬಲ್ ಮತ್ತು ಆಂಗಲ್ ಪ್ಲೇಟ್ ಅನ್ನು ಸ್ವಚ್ಛಗೊಳಿಸಿ. ವರ್ಕ್ ಪೀಸ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ಅದು ಬಸ್ ಹೊಂದಿಲ್ಲ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಫೇಸ್ ಎ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಸಮನಾಗಿ ಹಾಕಿ. ಇಲ್ಲಿ ತೋರಿಸಿರುವಂತೆ ಆಂಗಲ್ ಪ್ಲೇಟ್ಗೆ ಬಟ್ಟಿಂಗ್ ಮಾಡಿ ವರ್ಕ್ ಪೀಸ್ನ ಸೈಡ್ ಬಿ ಅನ್ನು ಸರ್ಫೇಸ್ ಟೇಬಲ್ ಮೇಲೆ ಹಾರಿಜಾಂಟಲ್ ಆಗಿ ಇರಿಸಿ. ಸರ್ಫೇಸ್ ಗೇಜ್ನ ಸ್ಕ್ರೈಬರ್ ಮತ್ತು ಇತರ ಸ್ಲೈಡಿಂಗ್ ಯೂನಿಟ್ಗಳ ಫ್ರೀ ಮೂವ್ಮೆಂಟ್ ಅನ್ನು ಪರೀಕ್ಷಿಸಿ. ಸರ್ಫೇಸ್ ಗೇಜ್ನ ಬೇಸ್ ಅನ್ನು ಸ್ವಚ್ಛಗೊಳಿಸಿ. ಬೇಸ್ ಅನ್ನು ಸರ್ಫೇಸ್ ಪ್ಲೇಟ್ ಮೇಲೆ ಫರ್ಮ್ ಆಗಿ ಇಟ್ಟುಕೊಳ್ಳಿ. ಸ್ಟೀಲ್ ರೂಲ್ ಅನ್ನು ಆಂಗಲ್ ಪ್ಲೇಟ್ಗೆ ಒರಗಿಸಿ ಮತ್ತು ಡ್ರಾಯಿಂಗ್ ಪ್ರಕಾರ ಮಾರ್ಕ್ ಮಾಡಲು ಸರ್ಫೇಸ್ ಗೇಜ್ನಲ್ಲಿ ಸ್ಕ್ರೈಬರ್ ಅನ್ನು 6.5 mm ಗೆ ಸೆಟ್ ಮಾಡಿ. ಆಂಗಲ್ ಪ್ಲೇಟ್ಗೆ ಜಾಬ್ ಅನ್ನು ಬಟ್ ಮಾಡಿ ಮತ್ತು ಒಂದು ಕೈಯಲ್ಲಿ ಅದನ್ನು ಫರ್ಮ್ ಆಗಿ ಹಿಡಿದುಕೊಳ್ಳಿ. ಇನ್ನೊಂದು ಕೈಯಿಂದ ವರ್ಕ್ನ ಸರ್ಫೇಸ್ ಮೇಲೆ ಅಡ್ಡಲಾಗಿ ಸ್ಕ್ರೈಬರ್ ಪಾಯಿಂಟ್ ಟಚ್ ಮಾಡಿ ಮತ್ತು ಡೇಟಮ್ ಸೈಡ್ ಬಿಗೆ 6.5 mm ಪ್ಯಾರಲಲ್ ಲೈನ್ ಮಾರ್ಕ್ ಮಾಡಿ. ಈಗ ಡ್ರಾಯಿಂಗ್ ಪ್ರಕಾರ ಸರ್ಫೇಸ್ ಗೇಜ್ ಅನ್ನು ಕ್ರಮವಾಗಿ 10 mm, 12.5 mm, 22.5 mm, 32.5 mm, 35 mm ಮತ್ತು 38.5 mm ಗೆ ಅಡ್ಜಸ್ಟ್ ಮಾಡಿ ಡೇಟಮ್ ಸೈಡ್ ಬಿಗೆ ಪ್ಯಾರಲಲ್ ಆಗಿ ಲೈನ್ಗಳನ್ನು ಎಳೆದು ಸ್ಕ್ರೈಬಿಂಗ್ ಅನ್ನು ಪುನರಾವರ್ತಿಸಿ. ಈಗ ವರ್ಕ್ ಪೀಸ್ ಅನ್ನು ರೊಟೇಟ್ ಮಾಡಿ. ಇಲ್ಲಿ ತೋರಿಸಿರುವಂತೆ ಸೈಡ್ ಸಿ ಅನ್ನು ಸರ್ಫೇಸ್ ಟೇಬಲ್ ಮೇಲೆ ವರ್ಟಿಕಲ್ ಆಗಿ ಆಂಗಲ್ ಪ್ಲೇಟ್ಗೆ ಬಟ್ ಮಾಡಿ ಇಡಿ. ಸರ್ಫೇಸ್ ಗೇಜ್ ಅನ್ನು ಸೆಟ್ ಮಾಡಿ ಮತ್ತು ಡೇಟಮ್ ಸೈಡ್ ಸಿಗೆ ತೋರಿಸಿರುವಂತೆ ಕ್ರಮವಾಗಿ 10 mm, 17 mm, 35 mm, 53 mm ಹಾಗೂ 60 mm ಗೆ ಪ್ಯಾರಲಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಈಗ ಡ್ರಾಯಿಂಗ್ ಪ್ರಕಾರ ಸೆಂಟರ್ ಪಂಚ್ ಮತ್ತು ಹ್ಯಾಮರ್ ಬಳಸಿ ತೋರಿಸಿರುವಂತೆ ರಂಧ್ರ ಮತ್ತು ಆರ್ಕ್ ರೇಡಿಯಸ್ ಸೆಂಟರ್ ಲೊಕೇಶನ್ಗಳಿಗೆ ವಿಟ್ನೆಸ್ ಮಾರ್ಕ್ ಮಾಡಿ. ರಂಧ್ರದ ಸೆಂಟರ್ಗಳಿಗೆ ವಿಟ್ನೆಸ್ ಮಾರ್ಕ್ ಮಾಡಲು ಸೆಂಟರ್ ಪಂಚ್ ಅನ್ನು ಮಾತ್ರ ಬಳಸಬೇಕು
ಮತ್ತು ಡಾಟ್ ಪಂಚ್ ಅನ್ನು ಬಳಸಬಾರದು. ಈಗ ತೋರಿಸಿರುವಂತೆ ಸ್ಟೀಲ್ ರೂಲ್ ಬಳಸಿ ಡಿವೈಡರ್ ಅನ್ನು 3mm ಸೆಟ್ ಮಾಡಿ ಮತ್ತು ಡಯಾಗ್ರಾಮ್ ಪ್ರಕಾರ 6mm ಡಯಾಮೀಟರ್ನ 2 ಹೋಲ್ ಸರ್ಕಲ್ಗಳನ್ನು ಮಾರ್ಕ್ ಮಾಡಿ. ನಂತರ ತೋರಿಸಿರುವಂತೆ ಸ್ಟೀಲ್ ರೂಲ್ ಅನ್ನು ಬಳಸಿ ಡಿವೈಡರ್ ಅನ್ನು 4mm ಸೆಟ್ ಮಾಡಿ ಮತ್ತು ಡಯಾಗ್ರಾಮ್ ಪ್ರಕಾರ 8mm ಡಯಾಮೀಟರ್ನ 4 ಹೋಲ್ ಸರ್ಕಲ್ಗಳನ್ನು ಮಾರ್ಕ್ ಮಾಡಿ. ಪುನಃ ತೋರಿಸಿರುವಂತೆ ಸ್ಟೀಲ್ ರೂಲ್ ಅನ್ನು ಬಳಸಿ ಡಿವೈಡರ್ ಅನ್ನು 8mm ಸೆಟ್ ಮಾಡಿ ಮತ್ತು ಡಯಾಗ್ರಾಮ್ ಪ್ರಕಾರ 16mm ಡಯಾಮೀಟರ್ನ ಸೆಂಟರ್ ಹೋಲ್ ಸರ್ಕಲ್ ಅನ್ನು ಮಾರ್ಕ್ ಮಾಡಿ. ಈಗ ಕಾರ್ನರ್ಗಳಲ್ಲಿ 10mm ರೇಡಿಯೈಯನ್ನು ಮಾರ್ಕ್ ಮಾಡಲು ತೋರಿಸಿರುವಂತೆ ಸ್ಟೀಲ್ ರೂಲ್ ಅನ್ನು ಬಳಸಿ ಡಿವೈಡರ್ ಅನ್ನು 10mm ಸೆಟ್ ಮಾಡಿ ಮತ್ತು 4 ಕಾರ್ನರ್ಗಳಲ್ಲಿ ಮಾರ್ಕ್ ಮಾಡಿ. ಸರ್ಕಲ್ಗಳು ಮತ್ತು ರೇಡಿಯೈಯನ್ನು ಮಾರ್ಕ್ ಮಾಡಿದ ನಂತರ ತೋರಿಸಿರುವಂತೆ ಡಾಟ್ ಪಂಚ್ ಮತ್ತು ಹ್ಯಾಮರ್ ಬಳಸಿ ಅದನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಈಗ ಜೆನಿ ಕ್ಯಾಲಿಪರ್ಸ್ ಅನ್ನು ತೋರಿಸಿರುವಂತೆ 5mm ಸೆಟ್ ಮಾಡಿ. ಜೆನಿ ಕ್ಯಾಲಿಪರ್ಸ್ ಬಳಸಿ ತೋರಿಸಿರುವಂತೆ ಡೇಟಮ್ ಎಗೆ ಸಂಬಂಧಿಸಿದಂತೆ 5mm ಪ್ಯಾರಲಲ್ ಲೈನ್ ಮಾರ್ಕ್ ಮಾಡಿ. ಈಗ ಪುನಃ ಜೆನಿ ಕ್ಯಾಲಿಪರ್ಸ್ ಬಳಸಿ ತೋರಿಸಿರುವಂತೆ ಡೇಟಮ್ ಸರ್ಫೇಸ್ ಬಿ ನಿಂದ 12.5mm ಮತ್ತು 32.5mm ನಲ್ಲಿ 2 ಪ್ಯಾರಲಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಈಗ ಡಾಟ್ ಪಂಚ್ ಮತ್ತು ಹ್ಯಾಮರ್ ಬಳಸಿ ಗ್ರೂವ್ ಅನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಸ್ಟೀಲ್ ರೂಲ್ನಿಂದ ಮಾರ್ಕಿಂಗ್ಗಳನ್ನು ಪರೀಕ್ಷಿಸಿ. ನಾವೀಗ ಮುಂದಿನ ಟಾಸ್ಕ್ಗೆ ಹೋಗೋಣ. ಸ್ಟೀಲ್ ರೂಲ್ ಬಳಸಿ ರಾ ಮೆಟೀರಿಯಲ್ನ ಗಾತ್ರವನ್ನು ಪರೀಕ್ಷಿಸಿ. ಫ್ಲಾಟ್ ರಫ್ ಫೈಲ್ ಮೂಲಕ ಸ್ಕೇಲಿಂಗ್ ತೆಗೆಯಿರಿ. ಫ್ಲಾಟ್ ಬಸ್ಟರ್ಡ್ ಫೈಲ್ನಿಂದ ವರ್ಕ್ ಪೀಸ್ನ ಎಲ್ಲ 6 ಫೇಸಸ್ ಅಥವಾ ಸೈಡ್ಗಳನ್ನು ಫೈಲ್ ಮಾಡಿ. ಈಗ ವರ್ಕ್ ಪೀಸ್ ಅನ್ನು ಮಾರ್ಕ್ ಮಾಡಿದ ನಂತರ ಪ್ಲಸ್ ಅಥವಾ ಮೈನಸ್ 0.5mm ಮೇಂಟೈನ್ ಮಾಡಿ ವರ್ಕ್ ಪೀಸ್ ಅನ್ನು ಸ್ಮೂತ್ ಅಥವಾ ಡೆಡ್ ಸ್ಮೂತ್ ಫೈಲ್ನಿಂದ ಅಗತ್ಯವಿರುವ ಗಾತ್ರ 70x45x9mm ಗೆ ಫೈಲ್ ಮಾಡಿ. ಅಳತೆಗಳನ್ನು ಖಾತ್ರಿಪಡಿಸಿಕೊಳ್ಳಲು ಈಗ ವೆರ್ನಿಯರ್ ಕ್ಯಾಲಿಪರ್ಸ್ ಅಥವಾ ಹೈಟ್ ಗೇಜ್ ಬಳಸಿ ವರ್ಕ್ ಪೀಸ್ ಅನ್ನು ಅಳತೆ ಮಾಡಿ. ಇಲ್ಲಿ ತೋರಿಸಿರುವಂತೆ ಟ್ರೈ ಸ್ಕ್ವೇರ್ ಬಳಸಿ ವರ್ಕ್ ಪೀಸ್ನ ಎಲ್ಲಾ ಫೇಸಸ್ಗಳ ಸ್ಕ್ವೇರ್ನೆಸ್ ಮತ್ತು ಫ್ಲಾಟ್ನೆಸ್ ಅನ್ನು ಖಾತ್ರಿಪಡಿಸಿಕೊಳ್ಳಿ. ಈಗ ಸರ್ಫೇಸ್ ಟೇಬಲ್ ಮತ್ತು ಆಂಗಲ್ ಪ್ಲೇಟ್ ಅನ್ನು ಸ್ವಚ್ಛಗೊಳಿಸಿ. ವರ್ಕ್ ಪೀಸ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ಅದು ಬರ್ಸ್ ಹೊಂದಿಲ್ಲ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಫೇಸ್ ಎಕ್ಸ್ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಸಮನಾಗಿ ಹಾಕಿ. ಇಲ್ಲಿ ತೋರಿಸಿರುವಂತೆ ಆಂಗಲ್ ಪ್ಲೇಟ್ಗೆ ಬಟ್ಟಿಂಗ್ ಮಾಡಿ ವರ್ಕ್ ಪೀಸ್ನ ಸೈಡ್ ಎಕ್ಸ್ ಅನ್ನು ಸರ್ಫೇಸ್ ಟೇಬಲ್ ಮೇಲೆ ಹಾರಿಜಾಂಟಲ್ ಆಗಿ ಇರಿಸಿ. ಹೈಟ್ ಗೇಜ್ನ ಸ್ಕ್ರೈಬರ್ ಮತ್ತು ಇತರ ಸ್ಲೈಡಿಂಗ್ ಯೂನಿಟ್ಗಳ ಫ್ರೀ ಮೂವ್ಮೆಂಟ್ ಅನ್ನು ಪರೀಕ್ಷಿಸಿ. ಹೈಟ್ ಗೇಜ್ನ ಬೇಸ್ ಅನ್ನು ಸ್ವಚ್ಛಗೊಳಿಸಿ. ಸ್ಟ್ರೈಟ್ ಸ್ಕ್ರೈಬರ್ ಬದಲಿಗೆ ಆಫ್ಸೆಟ್ ಸ್ಕ್ರೈಬರ್ ಬಳಸಿ. ಬೇಸ್ ಅನ್ನು ಸರ್ಫೇಸ್ ಪ್ಲೇಟ್ ಮೇಲೆ ಫರ್ಮ್ ಆಗಿ ಇಟ್ಟುಕೊಳ್ಳಿ. ವೆರ್ನಿಯರ್ ಹೈಟ್ ಗೇಜ್ ಅನ್ನು 8mm ಗೆ ಸೆಟ್ ಮಾಡಿ. ಆಂಗಲ್ ಪ್ಲೇಟ್ಗೆ ಜಾಬ್ ಅನ್ನು ಬಟ್ ಮಾಡಿ ಮತ್ತು ಒಂದು ಕೈಯಲ್ಲಿ ಅದನ್ನು ಫರ್ಮ್ ಆಗಿ ಹಿಡಿದುಕೊಳ್ಳಿ. ಇನ್ನೊಂದು ಕೈಯಿಂದ ವರ್ಕ್ ಸರ್ಫೇಸ್ನ ಮೇಲೆ ಅಡ್ಡಲಾಗಿ ಸ್ಕ್ರೈಬರ್ ಪಾಯಿಂಟ್ ಟಚ್ ಮಾಡಿ ಮತ್ತು ಡೇಟಮ್ ಸೈಡ್ ಎಕ್ಸ್ಗೆ 8mm ಪ್ಯಾರಲಲ್ ಲೈನ್ ಮಾರ್ಕ್ ಮಾಡಿ. ಈಗ ಡ್ರಾಯಿಂಗ್ ಪ್ರಕಾರ ವರ್ನಿಯರ್ ಹೈಟ್ ಗೇಜ್ ಅನ್ನು ಕ್ರಮವಾಗಿ 16mm, 26.4mm ಮತ್ತು 34.4mm ಗೆ ಅಡ್ಜಸ್ಟ್ ಮಾಡಿ ಡೇಟಮ್ ಸೈಡ್ ಎಕ್ಸ್ಗೆ ಪ್ಯಾರಲಲ್ ಆಗಿ ಲೈನ್ಗಳನ್ನು ಎಳೆದು ಸ್ಕ್ರೈಬಿಂಗ್ ಅನ್ನು ಪುನರಾವರ್ತಿಸಿ. ಈಗ ವರ್ಕ್ ಪೀಸ್ ಅನ್ನು ರೊಟೇಟ್ ಮಾಡಿ ಇಲ್ಲಿ ತೋರಿಸಿರುವಂತೆ ಸೈಡ್ ವೈ ಅನ್ನು ಸರ್ಫೇಸ್ ಟೇಬಲ್ ಮೇಲೆ ವರ್ಟಿಕಲ್ ಆಗಿ ಆಂಗಲ್ ಪ್ಲೇಟ್ಗೆ ಬಟ್ ಮಾಡಿ ಇಡಿ.
1 ಇಯರ್ ಹೈಟ್ ಗೇಜ್ ಅನ್ನು ಸೆಟ್ ಮಾಡಿ ಮತ್ತು ಡೇಟಮ್ ಸೈಡ್ ವೈಗೆ ತೋರಿಸಿರುವಂತೆ ಕ್ರಮವಾಗಿ 8mm, 34mm ಹಾಗೂ 52.4mmಗೆ ಪ್ಯಾರಲಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. ತೋರಿಸಿರುವಂತೆ ಮಾರ್ಕ್ ಮಾಡಿ ಮತ್ತು ಎ ಇಂದ O ಹಾಗೂ O ಇಂದ B ಜಾಯಿನ್ ಮಾಡಿ. ಲೈನ್ OB 45 ಡಿಗ್ರಿಗೆ ಹಾರಿಜಾಂಟಲ್ ಆಗಿದೆ. ತೋರಿಸಿರುವಂತೆ OBಗೆ ಒಂದು 8mm ಪರ್ಪೆಂಡಿಕ್ಯುಲರ್ ಲೈನ್ ಅನ್ನು ಮಾರ್ಕ್ ಮಾಡಿ. ಪುನಃ ತೋರಿಸಿರುವಂತೆ OBಗೆ ವಿರುದ್ಧ ದಿಕ್ಕಿಗೆ ಮತ್ತೊಂದು 8mm ಪರ್ಪೆಂಡಿಕ್ಯುಲರ್ ಲೈನ್ ಅನ್ನು ಮಾರ್ಕ್ ಮಾಡಿ. ಈಗ ರೆಫರೆನ್ಸ್ ಲೈನ್ಗಳನ್ನು ಬಳಸಿ ತೋರಿಸಿರುವಂತೆ ಲೈನ್ OBಯ ಎರಡೂ ಬದಿಗಳಿಗೆ 8mm ಆಫ್ಸೆಟ್ ಲೈನ್ಗಳನ್ನು ಡ್ರಾ ಮಾಡಿ. ಪುನಃ ತೋರಿಸಿರುವಂತೆ ಲೈನ್ AOನ ಎರಡೂ ಬದಿಗಳಿಗೆ 8mm ಆಫ್ಸೆಟ್ ಲೈನ್ಗಳನ್ನು ಡ್ರಾ ಮಾಡಿ. ತೋರಿಸಿರುವಂತೆ ಲೈನ್ಗಳ ಇಂಟರ್ಸೆಕ್ಷನ್ಗಳನ್ನು ಸೇರಿಸಿ ಒಂದು ಕನ್ಸ್ಟ್ರಕ್ಷನ್ ಲೈನ್ ಅನ್ನು ಮಾರ್ಕ್ ಮಾಡಿ. ಈಗ ತೋರಿಸಿರುವಂತೆ ಆರ್ಕ್ನ ರೇಡಿಯಸ್ ಸೆಂಟರ್ O1 ಇದನ್ನು ಕಂಡುಹಿಡಿಯಲು ಮೇಲಿನ ಇಂಟರ್ಸೆಕ್ಷನ್ನಿಂದ 8mm ವರ್ಟಿಕಲ್ ಲೈನ್ ಅನ್ನು ಡ್ರಾ ಮಾಡಿ. ನಂತರ ತೋರಿಸಿರುವಂತೆ ಸ್ಟೀಲ್ ರೂಲ್ ಅನ್ನು ಬಳಸಿ ಡಿವೈಡರ್ ಅನ್ನು 8mmಗೆ ಸೆಟ್ ಮಾಡಿ. ತೋರಿಸಿರುವಂತೆ ಸೆಂಟರ್ಸ್ O ಮತ್ತು O1 ಬಳಸಿ 8mm ಆರ್ಕ್ಗಳನ್ನು ಡ್ರಾ ಮಾಡಿ. ಪುನಃ ಡಿವೈಡರ್ ಅನ್ನು 8mmಗೆ ಸೆಟ್ ಮಾಡಿ ತೋರಿಸಿರುವಂತೆ A ಅಂಡ್ Bಗಳನ್ನು ಸೆಂಟರ್ಗಳಾಗಿ ಬಳಸಿ ಹಾಫ್ ರೌಂಡ್ಗಳನ್ನು ಡ್ರಾ ಮಾಡಿ. ತೋರಿಸಿರುವಂತೆ ಈಗ ಕ್ರಮವಾಗಿ A, O ಮತ್ತು B ನಲ್ಲಿ 6mmನ ಸರ್ಕಲ್ಗಳನ್ನು ಡ್ರಾ ಮಾಡಲು ಡಿವೈಡರ್ ಅನ್ನು 3mmಗೆ ಸೆಟ್ ಮಾಡಿ. ಸರ್ಕಲ್ಸ್ ಮತ್ತು ರೇಡಿಯೈ ಗುರುತಿಸಿದ ನಂತರ ತೋರಿಸಿರುವಂತೆ ಡಾಟ್ ಪಂಚ್ ಮತ್ತು ಹ್ಯಾಮರ್ ಅನ್ನು ಬಳಸಿ ಅದನ್ನೇ ವಿಟ್ನೆಸ್ ಮಾರ್ಕ್ ಮಾಡಿ. ಸರ್ಕಲ್ಗಳ ಸೆಂಟರ್ಗಳನ್ನು ಗುರುತಿಸಲು ರೇಡಿಯೈ ಮತ್ತು ಹಾಫ್ ರೌಂಡ್ ಅನ್ನು ಬಳಸಿ. ಸ್ಟೀಲ್ ರೂಲ್ನಿಂದ ಮಾರ್ಕಿಂಗ್ಗಳನ್ನು ಪರೀಕ್ಷಿಸಿ. ನಾವು ಇಲ್ಲಿಯವರೆಗೆ ಕಲಿತ ಅಂಶಗಳನ್ನು ಪುನರವಲೋಕನ ಮಾಡೋಣ. ಡಿವೈಡರ್ ಬಳಸಿ ಡ್ರಿಲ್ ರಂಧ್ರಗಳು ಮತ್ತು ರೇಡಿಯಸ್ ಅನ್ನು ಮಾರ್ಕ್ ಮಾಡುವಿರಿ. ಬಿವಲ್ ಪ್ರೊಟ್ರಾಕ್ಟರ್ ಬಳಸಿ ಆಂಗ್ಯುಲರ್ ಲೈನ್ಗಳನ್ನು ಮಾರ್ಕ್ ಮಾಡುವಿರಿ. ಮಾರ್ಕಿಂಗ್ ಬ್ಲಾಕ್ ಬಳಸಿ ಸ್ಟ್ರೈಟ್ ಲೈನ್ಗಳನ್ನು ಮಾರ್ಕ್ ಮಾಡುವಿರಿ. ನಮಸ್ತೆ. ರಂಧ್ರಗಳ ಸ್ಥಾನವನ್ನು ಮಾರ್ಕ್ ಮಾಡುವುದು ಮತ್ತು ಡ್ರಾಯಿಂಗ್ ಪ್ರಕಾರ ಲೈನ್ಗಳನ್ನು ಎಳೆಯುವಿಕೆಯ ಬಗ್ಗೆ ಕಲಿತೆವು. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ.